ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಮೌಲ್ಯಮಾಪನ 2 ಚಟುವಟಿಕೆ 4 ಇದು ಸೆಪ್ಟೆಂಬರ್ ತಿಂಗಳಲ್ಲಿ ತೆಗೆದುಕೊಳ್ಳುವಂತಹ ಒಂದು ಚಟುವಟಿಕೆ. ಈಗಾಗಲೇ 3ನೇ ಚಟುವಟಿಕೆ ವಿಡಿಯೋವನ್ನು ಮಾಡಿದ್ದೇನೆ. ಆ 3ನೇ ಚಟುವಟಿಕೆ ವಿಡಿಯೋವನ್ನು ಆಗಸ್ಟ್ ತಿಂಗಳಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಈ 4ನೇ ಚಟುವಟಿಕೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಮತ್ತು ರೂಪಣಾತ್ಮಕ ಮೌಲ್ಯಮಾಪನ 2 ಕೂಡ ಇದನ್ನು ಕೂಡ ಇದರದ್ದು ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡ್ತೀನಿ. ಇದನ್ನು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು. ನಂತರ ಈ ಎರಡು ವಿಡಿಯೋಗಳು ಚಟುವಟಿಕೆ 3 ಆಗಿದೆ, ಚಟುವಟಿಕೆ 4 ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಚಟುವಟಿಕೆ 3 ಮತ್ತು 4ರ ಉತ್ತರ ಪತ್ರಿಕೆ ಹಾಗೂ ರೂಪಣಾತ್ಮಕ ಮೌಲ್ಯಮಾಪನ 2ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಜೊತೆಗೆ ಉತ್ತರ ಪತ್ರಿಕೆ ವಿಡಿಯೋಗಳನ್ನು ಕೂಡ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೇನೆ. ಈಗ ಈ ಒಂದು ಚಟುವಟಿಕೆ 4ರಲ್ಲಿ ನಾನು ತೆಗೆದುಕೊಂಡಿರುವಂತಹ ಘಟಕಗಳು ಯಾವುದು ಅಂದ್ರೆ ತ್ರಿಭುಜಗಳು ಹಾಗೂ ನಿರ್ದೇಶಾಂಕ ರೇಖಾಗಣಿತ ಅನ್ನುವಂಥದ್ದು. ಈಗಾಗಲೇ ಮಾನಕಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಇಲ್ಲಿ ಮಾನಕಗಳು ಥೇಲ್ಸ್ನ ಪ್ರಮೇಯ, ಥೇಲ್ಸ್ನ ಪ್ರಮೇಯದ ವಿಲೋಮ, ಕೋನ ಸಮರೂಪ ನಿರ್ಧಾರಕ ಗುಣ ಪ್ರಮೇಯ, ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು, ಭಾಗ ಪ್ರಮಾಣದ ಸೂತ್ರದ ಮೇಲಿನ ಸಮಸ್ಯೆಗಳು. ಇದು ಕಂಪಲ್ಸರಿ 2 ಮಾರ್ಕ್ಸ್ ನಲ್ಲಿ ಕೇಳುತ್ತಾರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು 4 ಮಾರ್ಕ್ಸ್ ನಲ್ಲಿ ಕೇಳಬಹುದು ಮತ್ತು ಭಾಗ ಪ್ರಮಾಣ ಸೂತ್ರದ ಮೇಲೆ ಕೂಡ 2 ಅಥವಾ 3 ಅಂಕದಲ್ಲಿ ಕೇಳಬಹುದು. ಈ ಎಲ್ಲ ಪ್ರಶ್ನೆಗಳನ್ನ ಬಂದಿದ್ದೆ ಆದರೆ ಸುಮಾರು 4-5 ಅಂಕಗಳನ್ನು ವಿದ್ಯಾರ್ಥಿಗಳು ಪಡಿಬಹುದು ಅಂತ ಹೇಳುತ್ತಾ ಈಗ ಆ ಮಾನಕಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮಾನಕ ಥೇಲ್ಸನ ಪ್ರಮೇಯ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಮಾನಕ 2 ಥೇಲ್ಸನ ಪ್ರಮೇಯದ ವಿಲೋಮವನ್ನು ತೆಗೆದುಕೊಂಡಿದ್ದೇನೆ. ಪ್ರಶ್ನೆ 2, ತ್ರಿಭುಜದ ಯಾವುದಾದ್ರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ 3ನೇ ಬಾಹುಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ. ಇನ್ನು ಮಾನಕ 3 ಕೋನ ಸಮರೂಪ ನಿರ್ಧಾರಕ ಗುಣ. ಪ್ರಶ್ನೆ 3, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅನ್ನುವಂಥದ್ದು. ಇನ್ನು ಮಾನಕ 4ಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ದೇಶಾಂಕ ರೇಖಾಗಣಿತ. 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿತಕ್ಕಂಥದ್ದು. ಪ್ರಶ್ನೆ 4, ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿ 2, 3, 4, 1. ಈ 2 ಬಿಂದುಗಳ ನಡುವಿನ ದೂರ -5, 7, -1, 3. ಎರಡನೇ ಪ್ರಶ್ನೆ, ಈ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ. ಮೂರನೇ ಪ್ರಶ್ನೆ 4, 2, 0, 3. ಈ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥದ್ದು. ಇನ್ನು ಮಾನಕ 5 ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳು. ಪ್ರಶ್ನೆ 5ರಲ್ಲಿ 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಭಾಗ ಪ್ರಮಾಣ ಸೂತ್ರ ಬಳಸಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಪ್ರಶ್ನೆ. -1, 7 ಮತ್ತು 4, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ m1 ಅನುಪಾತ m2 ಅಂದಂಗೆ 2:3ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1, 6ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ ಅಂತ. ಇಲ್ಲಿ ಈ ಒಂದು ಚಟುವಟಿಕೆ 4ಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪತ್ರಿಕೆಯಾಗಿದ್ದು, ಈಗ ಇದಕ್ಕೆ ಮತ್ತೆ ಈ ಒಂದು ಪ್ರಮೇಯವನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನ ಇಲ್ಲಿ ಕೊಟ್ಟಿರ್ತೇನೆ. ಈಗ ಈ ಪ್ರಶ್ನೆಗೆ ಇಲ್ಲಿ ಮತ್ತೆ ಒಂದು ಪೇಜ್ ಅನ್ನ ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಬರೀಲಿಕ್ಕೆ. ಎರಡನೇ ಮಾನಕವನ್ನು ಬರೀಲಿಕ್ಕೂ ಕೂಡ ನಾನು ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಮೂರನೇ ಮಾನಕ ಬರೀಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಮತ್ತು 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ 3 ಪ್ರಶ್ನೆಯ 2 ಪ್ಲೇಸ್ ಮತ್ತು 3 ಪ್ಲೇಸ್ಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಮಾನಕ 5ಕ್ಕೆ ಸಂಬಂಧಪಟ್ಟಿರುವಂತಹ 2 ಪ್ರಶ್ನೆಗಳಿರೋದ್ರಿಂದ ಒಂದೊಂದು ಪ್ರಶ್ನೆ, ಒಂದನೇ ಪ್ರಶ್ನೆ ಇಲ್ಲಿ ಮತ್ತೆ ಮುಂದಿನ ಪ್ರಶ್ನೆಯನ್ನ ಇಲ್ಲಿ ಬಿಡಿಸ್ತಕ್ಕಂಥ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಮಾಡಿರುವಂತಹ ವಿಡಿಯೋಗಳು ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ಒಂದು ಚಟುವಟಿಕೆ 4 ಮತ್ತು 3ರ ಪರಿಹಾರದ ವಿಡಿಯೋನ ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ನೋಡಿರುವ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು.